ಎಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ ವೊಕ್ಯಾಬುಲರಿ ಯಾವ ಥರ ನಿಮಗೆ ಎಕ್ಸಾಮ್ಗೆ SSC GD ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಯಾವ ಥರ ವೊಕ್ಯಾಬುಲರಿಗಳು ನಿಮಗೆ ರಿಪೀಟ್ ಆಗ್ತಾ ಇದೆ ಅನ್ನತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿಯಾಗಿ ವಿಡಿಯೋದಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತಕ್ಕಂಥವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಬರ್ತಾವ. ಓಕೆ, ಮಿಸ್ಪೆಲ್ಟ್ ವರ್ಡು ಯಾವುದು ಸ್ಪೆಲ್ಲಿಂಗ್ ತಪ್ಪಾಗಿದೆ, ಎರರ್ ಆಗಿದೆ, ಯಾವುದು ಕರೆಕ್ಟ್ ಆಗಿದೆ ಅಂತಕ್ಕಂಥದ್ದನ್ನು, ಮತ್ತು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಮೀನ್ಸ್ ನುಡಿಗಟ್ಟುಗಳು. ಓಕೆ, ಕನ್ನಡದಲ್ಲಿ ಹಿಂದಿಯಲ್ಲಿ ಮುಹಾವರೆ ಅಂತ ಹೇಳ್ತೀವಲ್ಲ, ನುಡಿಗಟ್ಟುಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಹಂಗಿದ್ರೆ ಎಲ್ಲರೂ ಏನು ಮಾಡಿರಿ, ಚಾನಲ್ಗೆ ಲೈಕ್ ಮಾಡಿರಿ, ವಿಡಿಯೋಗೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿಯಾಗಿ ವಿಡಿಯೋನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಶೇರ್ ಮಾಡಿರಿ. ಓಕೆ, ಫಸ್ಟ್ ಕ್ವಶನ್ ಅನ್ನು ನೋಡ್ರಿ. ಆನ್ ಆಫೀಸ್ ಆರ್ ಪೋಸ್ಟ್ ವಿತ್ ಹೈ ಸ್ಯಾಲರಿ ಬಟ್ ನೋ ವರ್ಕ್. ಇಲ್ಲಿರ್ತಕ್ಕಂಥದ್ದು ಕಡಿಮೆ ಕೆಲಸ, ಕಮ್ಮಿ ಕೆಲಸ ಇರ್ತದ, ಹೆಚ್ಚಿನ ಪೇಮೆಂಟು, ಹೆಚ್ಚಿನ ಸ್ಯಾಲ್ರಿ ಇರ್ತಕ್ಕಂತಹ ಒಂದು ಪೋಸ್ಟ್ಗೆ ನಾವು ಏನಂತ ಕರಿತೀವಿ ಅಂತಕ್ಕಂಥದ್ದು 4 ಆಪ್ಷನ್ಸ್ ಇದಾವೆ. ಒಂದೇದು ಆನರಿ ಅಂತ ಇದೆ, ಇನ್ನೊಂದು ಸೈನ್ ಕ್ಯೂರ್, ಗ್ರಾಟೀಸ್, ಎಕ್ಸ್ ಆಫೀಸು. ಯಾವ ಥರ ಏನಂತ ಕರಿತೀವಿ ನೋಡ್ರಿ. ಆನರಿ ಅಂದ್ರೆ ಗೌರವ. ಎಸ್, ಗೌರವಕ್ಕಷ್ಟ ಆನರಿ ಅಂತ ಹೇಳ್ತೀವಿ. ಅದರಿಂದ ಬರ್ತಕ್ಕಂಥ ಗೌರವ ಧನಕ್ಕೆ ಏನಂತ ಹೇಳ್ತೀವಿ, ಆನರಿ ಅಂತ ಹೇಳಂಗಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸ್ ಆಫೀಸು ಅಂದ್ರೆ ಆಲ್ರೆಡಿ ರಿಟೈರ್ಡ್ ಆಗಿರ್ತಕ್ಕಂತಹ ಆಫೀಸರು, ಆಲ್ರೆಡಿ ಕೆಲಸವನ್ನ ಬಿಟ್ಟಿರ್ತಕ್ಕಂಥವ್ರಿಗೆ ಏನಂತ ಕರಿತೀವ, ಎಕ್ಸ್ ಮಾಜಿ ಅಂತಕ್ಕಂಥದ್ದು ಕರಿತೀವಿ. ಓಕೆ, ಅದೇ ರೀತಿಯಾಗಿ ನೋಡ್ರಿ ಗ್ರಾಟೀಸ್. ಗ್ರಾಟೀಸ್ ಅಂದ್ರೆ ಏನು, ಉಚಿತ. ಉಚಿತ, ಫ್ರೀ ಆಫ್ ಕಾಸ್ಟ್ ಅಂತ ಹೇಳ್ತೀವಿ. ಫ್ರೀ ಇದ್ದಿರ್ತಕ್ಕಂಥ ಉಚಿತವಾಗಿರ್ತಕ್ಕಂಥದ್ದು ಗ್ರಾಟೀಸ್ ಅಂತ ಹೇಳ್ತೀವಿ. ಹಂಗಿದ್ರ ಹೆಚ್ಚಿಗೆ ಪೇಮೆಂಟ್ ತಗೊಂಡು ಕಮ್ಮಿ ಕೆಲಸ ಮಾಡ್ತಕ್ಕಂಥವ್ರು ಏನಂತ ಕರಿತೀವಿ ಅಂದ್ರೆ ಸೈನ್ ಕ್ಯೂರ್ ಅಂತ ಹೇಳ್ತೀವಿ. ಓಕೆ, ಇವ್ರು ಏನಾಗಿರ್ತಾರ, ಡೀನ್ ಆಗಿರ್ತಾರ, ಒಂದೊಂದು ಡಿಪಾರ್ಟ್ಮೆಂಟಿಗೆ ಹೆಡ್ ಆಗಿರ್ತಾರ. ಇವ್ರಿಗೆ ಏನಿರ್ತದೆ, ಪೇಮೆಂಟ್ ಜಾಸ್ತಿ ಇರ್ತದೆ, ಎಕ್ಸ್ಪೀರಿಯನ್ಸ್ ಮತ್ತು ಅವ್ರ ನಾಲೆಜ್ ಪ್ರಕಾರ ಪೇಮೆಂಟ್ ಜಾಸ್ತಿ ಇರ್ತದೆ, ಬಟ್ ಅವ್ರ ಕೆಲಸ ಏನಿರ್ತೈತಿ, ಕಡಿಮೆ ಇರ್ತೈತಿ. ಅಂಥವ್ರಿಗೆ ಏನಂತ ಕರಿತೀವಿ, ಸೈನ್ ಕ್ಯೂರ್ ಅಂತಕ್ಕಂಥದ್ದು. ಇದು ಮೋಸ್ಟ್ ಆಫ್ ದ ಟೈಮ್ಸ್ ರಿಪೀಟ್ ಆಗಿರ್ತಕ್ಕಂತಹ ಕ್ವಶನು. ಸೊ ಎಸ್, ನೋಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಅ ಪರ್ಸನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್. ಒಬ್ಬ ಮನುಷ್ಯ, ಪರ್ಸನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್. ಲ್ಯಾಂಗ್ವೇಜ್ ಅಂದ್ರೆ ಭಾಷೆಗಳನ್ನ, ಮೆನಿ ಅಂದ್ರೆ ಬಹಳಷ್ಟು ಭಾಷೆಗಳನ್ನ ಮಾತನಾಡುವ ವ್ಯಕ್ತಿಗೆ ಏನಂತ ಕರಿತೀವಿ? ಆಪ್ಷನ್ಸ್ಗಳನ್ನ ನೋಡಿ. ಲಿಂಗ್ವಿಸ್ಟಿಕ್ಸ್. ನಾವು ಎಲ್ಲಿ ಏನು ತಪ್ಪು ಮಾಡ್ತೀವಿ ಅಂದ್ರೆ, ಲ್ಯಾಂಗ್ವೇಜ್ ಅಂತ ಬಂದಾಗ ಲಿಂಗ್ವಿಸ್ಟಿಕ್ಸ್ ಬರಂತಲೇ ಡೈರೆಕ್ಟ್ ಕಣ್ಣು ಚೇಂಜ್ ಮಾಡಿಬಿಡ್ತಾವೆ, ಆಪ್ಷನ್ ರೈಟ್ ಆಗಿಬಿಡ್ತು. ಬಟ್ ಲಿಂಗ್ವಿಸ್ಟಿಕ್ಸ್ ಅಂದ್ರೆ ಏನು? ಸ್ಟಡಿ ಆಫ್. ಲಿಂಗ್ವಿಸ್ಟಿಕ್ ಅಂದ್ರೆ ಸ್ಟಡಿ ಆಫ್ ಲ್ಯಾಂಗ್ವೇಜ್. ಸ್ಟಡಿ ಆಫ್ ಲ್ಯಾಂಗ್ವೇಜ್, ಭಾಷಾಶಾಸ್ತ್ರದ ಅಧ್ಯಯನಕ್ಕೆ ಏನಂತ ಹೇಳ್ತೀವಿ, ಲಿಂಗ್ವಿಸ್ಟಿಕ್ಸ್. ಅದಂತೆ ಆನ್ಸರ್ ಆಗಂಗಿಲ್ಲ. ನಮಗೇನು ಬೇಕು, ಒಬ್ಬ ಮನುಷ್ಯ ಅದನ್ನ ಅವ್ನು ಜಾಸ್ತಿ ಲ್ಯಾಂಗ್ವೇಜ್ಗಳನ್ನ ಮಾತಾಡತಾನ, ಅವ್ನಿಗೆ ಏನಂತೀವಿ ಅಷ್ಟೇ ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಫಿಲೋಲಾಜಿಸ್ಟ್ ಅಂದ್ರೆ ವಾಟ್ ಈಸ್ ಮೀನ್ಡ್ ಬೈ ಫಿಲ್? PHIL, ಫಿಲ್ ಅಂತಕ್ಕಂಥದ್ದು ಬಂತಂದ್ರೆ ಲವ್ ಅನ್ನ. ಓಕೆ, ಲಾಜಿ ಅಂತಕ್ಕಂಥದ್ದು ಬಂತಂದ್ರೆ, ಲಾಜಿ ಅಂತಕ್ಕಂಥದ್ದು ಬಂತಂದ್ರೆ ವಿಸ್ಡಮ್ ಅನ್ನ. ವಿಸ್ಡಮ್ ಅಂದ್ರೆ ನಾಲೆಜ್. ವಿಸ್ಡಮ್ ಅಂದ್ರೆ ಏನ್ರಿ? ನಾಲೆಜ್. ಎಸ್, ಇದು ಲವ್ ಫಾರ್ ನಾಲೆಜ್. ಲವ್ ಫಾರ್ ನಾಲೆಜ್ಗೆ ಏನಂತ ಕರಿತೀವಿ? ಫಿಲೋಲಾಜಿಸ್ಟ್ ಅಂತಕ್ಕಂಥದ್ದನ್ನ ಕರಿತೀವಿ. ಲವ್ ಫಾರ್ ನಾಲೆಜ್. ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ನೆಕ್ಸ್ಟ್ ಬೈಲಿಂಗ್ವಲ್ ಮತ್ತು ಪಾಲಿಲಿಂಗ್ವಲ್. ಒಂದು ತಿಳ್ಕೊಂಡ್ಬಿಡ್ರಿ, ಯಾವಾಗಿರ್ಲು ಈ ತರನಾಗಿರ್ತಕ್ಕಂಥ ಟಫ್ ವರ್ಡ್ಸ್ ಬಂದಾಗ ಹೆಂಗೆ ನೆನಪಿಟ್ಕೊಳ್ಬೇಕಂದ್ರೆ, ಮೋನೋ ಅಂತಕ್ಕಂಥದ್ದು ಬಂತಂದ್ರೆ 1, ಬೈ ಅಂತಕ್ಕಂಥದ್ದು ಬಂತಂದ್ರೆ 2, ಪಾಲಿ ಅಂತಕ್ಕಂಥದ್ದು ಬಂತಂದ್ರೆ 2ಕ್ಕಿಂತ ಹೆಚ್ಚು, ಮೋರ್ ದ್ಯಾನ್ 2 ಅಂತಕ್ಕಂಥದ್ದು. ಇದು ಬೈಲಿಂಗ್ವಲ್ ಅಂದ್ರೆ ಎಷ್ಟ್ರಿ? 2 ಭಾಷೆಯನ್ನ ಮಾತನಾಡುವವನಿಗೆ ಬೈಲಿಂಗ್ವಲ್ ಅಂತ ಕರಿತೀವಿ. ಅದು ನಮ್ಮ ಆನ್ಸರ್ ಆಗುವುದಿಲ್ಲ. ಬಟ್ ಇಲ್ಲಿ ನೋಡ್ರಿ, ಪಾಲಿಗ್ಲಾಟ್. ಪಾಲಿಗ್ಲಾಟ್ ಅಂತಕ್ಕಂಥ, ಪಾಲಿ ಅಂದ್ರೆ ಏನು? ಮೋರ್ ದ್ಯಾನ್ 2, ಗ್ಲಾಟ್ ಅಂದ್ರೆ ಭಾಷೆಯನ್ನ ಮಾತನಾಡೋಂಗೆ ಏನಂತ ಕರಿತೇವೆ? ಪಾಲಿಗ್ಲಾಟ್ ಅಂತಕ್ಕಂಥದನ್ನ ಕರಿತೀವಿ. ಓಕೆ, ಇದು ಮೋನೋ, ಬೈ, ಪಾಲಿ. ಮತ್ತು ಅದ್ರ ಜೊತೆಗೆ ಇನ್ನೊಂದು ನೆನಪಿಟ್ಕೊಡ್ರಿ, ಓಮ್ನಿ ಅಂತಕ್ಕಂಥದ್ದು ಬಂದ್ರ, ಓಮ್ನಿ ಅಂತಕ್ಕಂಥದ್ದು ಬಂದ್ರ ಆಲ್. ಓಮ್ನಿ ಅಂದ್ರೆ ಏನ್ರಿ? ಆಲ್. ಹಂಗಿತ್ತಂದ್ರ ಒಂದು ಓಮ್ನಿ ಪೋಟೆಂಟ್ ಅಂತಕ್ಕಂತಹ ವರ್ಲ್ಡ್ಗೆ ಏನು ಆನ್ಸರ್ ಬರ್ತದ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಇದ್ರ ಏನ್ ಮಾಡ್ರಿ, ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ. ಅ ಪರ್ಸನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜ್ ಏನಂತ ಕರಿತೀವಿ ಅಂದ್ರೆ ಪಾಲಿಗ್ಲಾಟ್ ಅಂತಕ್ಕಂಥದನ್ನ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕರೆಕ್ಟಾಗಿ ಓದ್ರಿ. ಕರೆಕ್ಟಾಗಿ ಏನು ಕ್ವಶನ್ ಐತಿ ನೋಡ್ರಿ. ಅ ಪರ್ಸನ್ ಹೂ ಕ್ಯಾನ್ ಯೂಸ್ ಬೋತ್ ಹ್ಯಾಂಡ್ಸ್ ಈಕ್ವಲಿ ವೆಲ್. ಮನುಷ್ಯ ಈಕ್ವಲ್ ಆಗಿ ಎರಡೂ ಕೈಗಳನ್ನ ಕರೆಕ್ಟ್ ಆಗಿ ಬಳಸ್ತಾ ಇದ್ರ ಅವ್ಗೆ ಏನಂತ ಕರಿತೇವ್ರಿ? ಒಂದು ಕೈಗೆ ಲೆಫ್ಟಿ ಬ್ಯಾಟ್ಸ್ಮನ್, ರೈಟಿ ಹಿಂಗೆ ಹೇಳ್ತೇವೆ. ಬಟ್ ಎರಡೂ ಕೈಯನ್ನ ಈಕ್ವಲ್ ಆಗಿ ಫ್ರೀಕ್ವೆನ್ಸಿಯಾಗಿ ಬಳಸ್ತಕ್ಕಂಥವ್ ಏನಂತ ಕರಿತೀವಿ ನೋಡ್ರಿ.
ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಏನ್ರಿ, ಬಹಳಷ್ಟು ಕೆಲಸಗಳನ್ನ ಒಂದೇ ಬಾರಿಗೆ ಮಾಡ್ತಕ್ಕಂಥದ್ದು. ಆ ಕೆಲಸ ಈ ಕೆಲಸ ಆ ಕೆಲಸ ಈ ಕೆಲಸ, ಇದಕ್ಕೇನಂತೆ ಅನ್ನಂಗಿಲ್ಲ ನಾವು ಎರಡು ಕೈಗಿಂದ ಕೆಲಸ ಮಾಡ್ತಾರಂತ ಅನ್ನಂಗಿಲ್ಲ. ಮಲ್ಟಿ ಟಾಸ್ಕಿಂಗ್ ಬೇರೆ ಬೇರೆ ಕೆಲಸಗಳನ್ನ ಮಾಡೋದು, ಇದು ಆನ್ಸರ್ ಬರಂಗಿಲ್ಲ. ಏನು ವಾಟ್ ಇಸ್ ಆಂಬಿವಲೆಂಟ್? ಆಂಬಿವಲೆಂಟ್ ಅಂದ್ರೆ ಚಂಚಲವಾಗಿರ್ತಕ್ಕಂಥದ್ದು. ಆಂಬಿವಲೆಂಟ್ ಅಂದ್ರೆ ಏನು? ಚಂಚಲ. ಆಂಬಿಗ್ಯೂಸ್. ಆಂಬಿವಲೆಂಟ್ ಅಂದ್ರೆ ಚಂಚಲ. ಡೆಕ್ಸ್ಟ್ರಸ್ ಅಂದ್ರೆ ಕೈ ಚಳಕ. ಕೈ ಚಳಕ ಅಂದ್ರೆ ಏನು? ಡೆಕ್ಸ್ಟ್ರಸ್. ಹಂಗಿತ್ತಂದ್ರ ನಾವು ಏನು ಆನ್ಸರ್ ಹಾಕಿದ್ರಿ? ಆಂಬಿ ಡೆಕ್ಸ್ಟ್ರಸ್. ಆಂಬಿ ಡೆಕ್ಸ್ಟ್ರಸ್. ವಾಟ್ ಈಸ್ ಮೀನ್ ಬೈ ಆಂಬಿ? ಆಂಬಿ ಅಂದ್ರ ಬೋತ್. ಆಂಬಿ ಅಂದ್ರೆ ಏನ್ರಿ? ಬೋತ್. ಹಂಗಂತೇಳಿ ಆಂಪಿಬಿಯನ್ ಅಂತಕ್ಕಂಥದ್ದು ಒಂದು ವರ್ಡ್ ಐತಿ. ಆಂಪಿಬಿಯನ್ ಅಂತಕ್ಕಂಥ ವರ್ಡ್ಗೆ ಏನು ಮೀನಿಂಗ್ ಆಗ್ತೈತಿ, ಇದ್ರ ಮೀನಿಂಗ್ ಏನ್ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಇವೆಲ್ಲ ಆಸ್ ಅ ಹೋಮ್ವರ್ಕ್ ಅಂತ ತಗೊಳ್ರಿ. 10 ರಿಂದ 20 ವರ್ಡ್ ಎಕ್ಸ್ಟ್ರಾ ಹೋಮ್ವರ್ಕ್ ಇರ್ತಾವ, ಡಿಸ್ಕಸ್ ಮಾಡಿರ್ತೇವ. 10 ಕ್ವಶನ್ ಅದಾವ ಅಂದ್ರೆ ಅದಕ್ಕೆ 100 ವರ್ಡ್ಸ್ ಡಿಸ್ಕಸ್ ಆಗಿರ್ತಾವ. ಸೊ ಆಂಪಿಬಿಯನ್ ಅಂತಕ್ಕಂಥದ್ದು ಅಥವಾ ಆಂಪಿಬಿಯನ್ ಏನಂತೇವೆ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ನೆಕ್ಸ್ಟ್ ದ ಸ್ಟಡಿ ಆಫ್ ದ ಒರಿಜಿನ್ ಅಂಡ್ ಹಿಸ್ಟ್ರಿ ಆಫ್ ದ ವರ್ಡ್ಸ್. ಒರಿಜಿನ್ ಅಂಡ್ ಹಿಸ್ಟ್ರಿ ಆಫ್ ದ ವರ್ಡ್ಸ್. ವರ್ಡ್ಸ್ ಅಂದ್ರೆ ಅಕ್ಷರಗಳು, ಶಬ್ದಗಳು. ಇವುಗಳನ್ನ ಅದರ ಒರಿಜಿನ್, ಅವು ಹೆಂಗ್ ಬಂದು, ಎಲ್ಲಿಂದ ಬಂದು, ಏನ್ ಬಂದು, ಅದರ ಜನನವನ್ನ, ಅದರ ರೈಸಿಂಗ್ ಅನ್ನ ಯಾವ ರೀತಿ ಸ್ಟಡಿ ಮಾಡ್ತಾರ, ಅದಕ್ಕೆ ಏನಂತ ಕರೀತಾರ ನೋಡ್ರಿ. ಈಗ ಆರ್ಕಿಯಾಲಜಿ ಅಂದ್ರೆ ಏನ್ರಿ? ಮೊದಲು ಆಪ್ಷನ್ಗಳನ್ನ ಡಿಲೀಟ್ ಮಾಡ್ಲಿಕ್ಕೆ ಬರ್ಬೇಕು. ಆಪ್ಷನ್ಗಳನ್ನ ಡಿಲೀಟ್ ಮಾಡ್ಲಿಕ್ಕೆ ಬಂದ್ರೆ ನಮ್ಗೆ ಏನಾಗ್ತೈತಿ? ಕರೆಕ್ಟ್ ಆಪ್ಷನ್ ಸಿಗ್ತೈತಿ. ವಾಟ್ ಈಸ್ ಮೀನ್ಡ್ ಬೈ ಆರ್ಕಿಯಾಲಜಿ? ಆರ್ಕಿಯಾಲಜಿ ಅಂದ್ರ ಸ್ಟಡಿ ಆಫ್ ಹಿಸ್ಟಾರಿಕಲ್ ಎಕ್ಸ್ಕವೇಷನ್. ಓಕೆ, ಅಂದ್ರ ಈಗ ಪುರಾತತ್ವ ಇಲಾಖೆ ಅಂತ ಹೇಳ್ತಿಲ್ಲ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹೇಳ್ತೇವೆ. ಓಕೆ, ಪುರಾತತ್ವ ಅಧ್ಯಯನ ಏನ್ರಿ? ಪುರಾತತ್ವ ಅಧ್ಯಯನ, ಅದಕ್ಕ ಆರ್ಕಿಯಾಲಜಿ ಅಂತ ಹೇಳ್ತಾವ. ಇದಂತಿ ಬರಂಗಿಲ್ಲ ಆನ್ಸರ್. ನೆಕ್ಸ್ಟ್ ನೋಡ್ರಿ, ನಮಗೆ ಏನ್ ಬೇಕು? ಒರಿಜಿನ್ ಅಂಡ್ ಹಿಸ್ಟ್ರಿ ಆಫ್ ದ ವರ್ಡ್ಸ್. ಅಕ್ಷರಗಳ ಬಗ್ಗೆ ಮಾತ್ರ. ವರ್ಡ್ಸ್ ಅಂದ್ರೆ ಶಬ್ದಗಳ ಬಗ್ಗೆ ಮಾತ್ರ. ನೆಕ್ಸ್ಟ್, ವಾಟ್ ಈಸ್ ಮೀನ್ ಬೈ ಆಂಥ್ರೋಪಾಲಜಿ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಬಹಳ ಇಂಪಾರ್ಟೆಂಟ್. ಆಂಥ್ರೋಪಾಲಜಿ ಅಂದ್ರೆ ಏನು? ಮಾನವಶಾಸ್ತ್ರ. ಮಾನವನ ಒರಿಜಿನ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅನ್ನ ಸ್ಟಡಿ ಮಾಡೋದು ಯಾವ್ದ್ರಿ? ಆಂಥ್ರೋಪಾಲಜಿ. ಇದು ಆನ್ಸರ್ ಆಗಂಗಿಲ್ಲ. ನಮಗೇನ್ ಬೇಕು? ಶಬ್ದಗಳ ಬಗ್ಗೆ ಅಧ್ಯಯನ ಎದಕ್ ಮಾಡ್ತಾರ, ಏನಂತಾರ ಅಂತಕ್ಕಂಥದ್ದು ಬೇಕಾಗಿರ್ತದ. ನೆಕ್ಸ್ಟ್, ಎಂಥೋಮೊಲಾಜಿ ಅಂದ್ರ ಇಥಮೊಲಾಜಿ. ಇವೆರಡು ನೋಡಕ್ ಸೇಮ್ ಅನಿಸ್ತಾವ, ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರ್ತಾವ. ಓಕೆ, ವಾಟ್ ಈಸ್ ಮೀನ್ ಬೈ ಎಂಥೋಮೊಲಾಜಿ? ಎಂಥೋಮೊಲಾಜಿ ಅಂದ್ರ ಕೀಟಶಾಸ್ತ್ರ ಅಂತ ಹೇಳ್ತೀವಿ. ಏನ್ರಿ? ಕೀಟಶಾಸ್ತ್ರ. ಸ್ಟಡಿ ಆಫ್ ಇನ್ಸೆಕ್ಟ್ಸ್. ಕೀಟಗಳ ಬಗ್ಗೆ ಅಧ್ಯಯನ ಮಾಡೋದು ಎಂಥೋಮೊಲಾಜಿ ಅಂತಕ್ಕಂಥದ್ದು. ಹಂಗಿದ್ರೆ ನಮ್ಮ ಆನ್ಸರ್ ಏನಾಕೈತೆ ಅಂದ್ರೆ ಇಥಮೊಲಾಜಿ ಅಂತಕ್ಕಂಥದ್ದು ಆನ್ಸರ್ ಆಕೈತಿ. ಹಿಂಗಂದ್ರೆ ಏನಂದ್ರ ಸ್ಟಡಿ ಆಫ್ ಒರಿಜಿನ್ ಆಫ್ ವರ್ಡ್ಸ್ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಂಗಿದ್ರೆ ನಮ್ಮ ಆನ್ಸರ್ ಯಾವ್ದಾತ್ರಿ? ಎಟಮಾಲಜಿ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ನೋಡ್ರಿ ಯಾವ ತರನಾಗಿರ್ತಕ್ಕಂಥ ಇರ್ತಾವ. 4 ಆಪ್ಷನ್ ಬಂದವ ಅಂದ್ರೆ 4 ಆಪ್ಷನ್ ಬಗ್ಗೆ ನಿಮಗೆ ಕರೆಕ್ಟಾಗಿ ಮೀನಿಂಗ್ ಗೊತ್ತಿರ್ಬೇಕು. ಹಂಗಿದ್ದಾಗ ಮಾತ್ರ ಆಪ್ಷನ್ ಅನ್ನ ಡಿಲೀಟ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಓದ್ರಿ. ಕ್ವಶನ್, ಅ ಪರ್ಸನ್ ಹೂ ಹ್ಯಾವ್ ಅ ಡೆಕೋರೇಟಿವ್ ಹ್ಯಾಂಡ್ ರೈಟಿಂಗ್. ಓಕೆ, ಡೆಕೋರೇಟಿವ್. ಈ ಡೆಕೋರೇಟಿವ್ ಅಂತಕ್ಕಂಥ ವರ್ಡ್ ಎಷ್ಟು ಸಲ ಬರ್ತದೆ ಅಂದ್ರೆ ಬಹಳ ಸಲ ಬರ್ತೈತಿ ನಿಮ್ಗೆ. ಎಲ್ಲೆಲ್ಲಿ ಬಂದೈತಿ ನೋಡ್ರಿ. ಡೆಕೋರೇಟಿವ್ ಅಂತ ಕೇಳ್ತಾನ. ಒಂದ್ ಸಲ ಕೇಳ್ತಾನಂದ್ರ ಒರಾನೇಟ್ ಅಂತ ಕೇಳ್ತಾನ. ಒರಾನೇಟ್ ಅಂದ್ರು ಡೆಕೋರೇಟ್ ಅಂದ್ರು ಒಂದರಿ. ಅಲಂಕಾರ. ಎಸ್, ಒರಾನೇಟ್ ಅಂದ್ರು ಒಂದ, ಡೆಕೋರೇಟ್ ಅಂದ್ರು ಒಂದ. ಇದನ್ನ ಕೇಳಂಗಿಲ್ಲ. ಒಂದ್ಸಲ ಏನ್ ಕೇಳ್ತಾನ? ಅಡಾರ್ನ್ ಅಂತ ಕೇಳ್ತಾನ. ಅಡಾರ್ನ್ ಅಂದ್ರೆ ಏನ್ರಿ? ಅಲಂಕಾರ ಅಂದ್ರೆ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾನೆ? ಡೆಕೋರೇಟಿವ್ ಹ್ಯಾಂಡ್ ರೈಟಿಂಗ್ಸ್ ಗಳು ಇದ್ದಂತ ಅವಂಗ ಏನಂತ ಕರಿತೀರಿ ನೋಡ್ರಿ. ಇತರಾಗು ಆಪ್ಷನ್ ಡಿಲೀಟ್ ಮಾಡಕ್ ಬರ್ಬೇಕು ನಿಮಗ. ಓಕೆ, ಕೊರಿಯೋಗ್ರಾಫರ್. ಇದನ್ನ ಕಣ್ಣು ಮುಚ್ಚಿ ಬರ್ಬಿಡ್ರಿ. ಕೊರಿಯೋಗ್ರಾಫರ್ ಯಾರ್ರಿ? ಡ್ಯಾನ್ಸ್ ಸ್ಟೆಪ್ ಯಾರು ಹೇಳ್ಕೊಡ್ತಾರಲ್ಲ ಅವ್ರು ಕೊರಿಯೋಗ್ರಾಫರ್ ಅಂತ ತಿಳ್ಕೊಂಡ್ಬಿಟ್ರಿ. ತೆಗೆದೋಗ್ಬಿಡ್ರಿ. ಓಕೆ, ಕೇಳ್ತಾರಲ್ರಿ ಕೊರಿಯೋಗ್ರಾಫರ್. ಎಸ್, ನೆಕ್ಸ್ಟ್ ನೋಡ್ರಿ, ಲೆಕ್ಸಿಕೋಗ್ರಾಫಿ ಅಥವಾ ಲೆಕ್ಸಿಕೋಗ್ರಾಫರ್ ಬಂತಂದ್ರ ಹೂ ಈಸ್ ರೈಟಿಂಗ್ ಯಾರು ಡಿಕ್ಷನರಿಗಳನ್ನ ಬರೀತಾರೆ. ಹೂ ಈಸ್ ರೈಟಿಂಗ್ ಡಿಕ್ಷನರಿ, ಅವ್ಗೆ ಏನಂತ ಕರಿತೀವ್ರಿ? ಲೆಕ್ಸಿಕೋಗ್ರಾಫರ್ ಅಂತ ಕರಿತೀವಿ. ವಾಟ್ ಈಸ್ ಕಾರ್ಟೋಗ್ರಾಫರ್ ಅಂದ್ರೆ ಏನಿರ್ಬೋದ್ರಿ? ಒನ್ ಹೂ ರೈಟ್ ಮ್ಯಾಪ್ಸ್. ನಕ್ಷೆಗಳ ಬಗ್ಗೆ ಬರಿತಕ್ಕಂಥವ್ಗೆ ಏನಂತ ಕರಿತೀರಿ?
ಕಾರ್ಟೋಗ್ರಾಫರ್ ಅಂತ ಕರಿತೀರಿ. ಇದು ಆಗಂಗಿಲ್ಲ ಹಂಗಾರೆ ನಮ್ಮ ಆನ್ಸರ್ ಏನಾಕೈತ್ರಿ? ಕ್ಯಾಲಿಗ್ರಾಫಿ ಅಥವಾ ಕ್ಯಾಲಿಗ್ರಾಫರ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ವಾಟ್ ಈಸ್ ಮೀನ್ ಬೈ ಕ್ಯಾಲಿಗ್ರಾಫರ್? ಡೆಕೋರೇಟಿವ್ ಹ್ಯಾಂಡ್ ರೈಟಿಂಗ್. ಡೆಕೋರೇಟಿವ್ ಅಲಂಕೃತವಾಗಿರ್ತಕ್ಕಂತಹ ಕೈ ಬರಹಗಳನ್ನು ಹೊಂದಿರತಕ್ಕಂಥ ಏನಂತ ಕರಿತೀವಿ? ಕ್ಯಾಲಿಗ್ರಾಫರ್ ಅಂತಕ್ಕಂಥದನ್ನ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ಸ್ಟೂಡೆಂಟ್ಸ್ ವರ್ ಸ್ಟ್ಯಾಂಡಿಂಗ್ ಇನ್ ಅ ಡ್ಯಾಶ್. ಇಲ್ಲೊಂದು ಬ್ಲ್ಯಾಂಕ್ ಬರಬೇಕಿತ್ತ ನೋಡ್ರಿ. ಕ್ಯೂ ಒಳಗೆ ಏನು ಮಾಡ್ಯಾರ? ಸ್ಟೂಡೆಂಟ್ ಇರ್ತಾರೆ. ಎಸ್, ಕ್ಯೂ ಸ್ಪೆಲ್ಲಿಂಗ್ ಯಾವ್ದು ಕರೆಕ್ಟ್ ಆಕೈತಿ? ನಾವೇನು ಮಾಡಿಬಿಡ್ತೇವ? ಸರ್ ಇದು ಇರ್ಬೋದಲ್ರಿ, ಇದು ಕ್ಯೂವ. ಬಟ್ ಎಕ್ಸಾಕ್ಟ್ ಕ್ಯೂ ಸ್ಪೆಲ್ಲಿಂಗ್ ಯಾವ್ದಂದ್ರೆ ಕ್ಯೂ ಯು ಇ ಯು ಇ. ಕ್ಯೂ ಸ್ಪೆಲ್ಲಿಂಗ್ ಇದು ಕರೆಕ್ಟ್ ಆಗ್ತದ. ಇವೆಲ್ಲ ಏನಾಗ್ತಾವ್ರಿ? ರಾಂಗ್ ಆಗ್ತಾವ. ದಿಸ್ ಈಸ್ ದ ಆನ್ಸರ್. ಕ್ಯೂ ಯು ಇ ಕ್ಯೂ ಅಂತಕ್ಕಂಥದ್ದು ಆನ್ಸರ್. ನೆಕ್ಸ್ಟ್, ದ ಮ್ಯಾನೇಜರ್ ಟೋಲ್ಡ್ ಹಿಮ್ ಟು ಕಾಲ್ ಇಟ್ ಅ ಡೇ. ದ ಮ್ಯಾನೇಜರ್ told him to call it a day after finishing the project. The manager told him to call it a day after finishing the report ಅಂತಕ್ಕಂಥದ್ದು. ಇಲ್ಲಿ ಕಾಲ್ ಇಟ್ ಅ ಡೇ ಅಂತಕ್ಕಂಥದ್ದು ಏನೈತೆ ಅಂದ್ರೆ ನಮ್ದು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಒಳಗೆ ಕೇರ್ತಕ್ಕಂಥ ಕ್ವಶನ್ ಏನಿದೆ? ಅದು ಇಡಿಯಮ್ ಆ್ಯಂಡ್ ಫ್ರೇಸಸ್. ಇಡಿಯಮ್ ಆ್ಯಂಡ್ ಫ್ರೇಸಸ್ ಇದ್ರ ಒಳಗೆ ಕಾಲ್ ಇಟ್ ಅ ಡೇ ಅಂದಾಗ ಯಾವಾಗೂ ತಿಳ್ಕೊಂಬಿಡ್ರಿ, ಒಂದು ಫಂಕ್ಷನ್ ಇರ್ತದ, ಏನೋ ಒಂದು ಇವೆಂಟ್ ಇರ್ತದ. ಕಾಲ್ ಇಟ್ ಅ ಡೇ ಅಂದ್ರೆ ಸ್ಟಾಪ್ ವರ್ಕಿಂಗ್ ಟುಡೇ. ಸ್ಟಾಪ್ ವರ್ಕಿಂಗ್ ಟುಡೇ. ಕಾಲ್ ಇಟ್ ಅ ಡೇ ಅಂದ್ರೆ ಏನ್ರಿ? ಸ್ಟಾಪ್ ವರ್ಕಿಂಗ್ ಟುಡೇ. ಎಲ್ಲೈತೆ ನೋಡ್ರಿ ಆನ್ಸರ್? ಸ್ಟಾಪ್ ವರ್ಕಿಂಗ್ ಟುಡೇ. ಸೆಲೆಬ್ರೇಷನ್ ಆಫ್ ದ ಡೇ? ನೋ. ಸ್ಟಾರ್ಟ್ ಅ ನ್ಯೂ ಟಾಸ್ಕ್? ನೋ. ಟೇಕ್ ಅ ಲೀವ್ ಪರ್ಮನೆಂಟ್ಲಿ? ನೋ. ಓಕೆ, ಸ್ಟಾಪ್ ವರ್ಕಿಂಗ್ ಟುಡೇ. ನಾವು ಕೆಲಸವನ್ನು ಮಾಡೋದನ್ನ ನಿಲ್ಲಿಸಬೇಕು. ವಿ ಕಾಲ್ ಇಟ್ ಅ ಡೇ. ವಿ ವೈಂಡ್ ಅಪ್ ಹಿಯರ್. ವಿ ಎಂಡ್ ಅಪ್. ಈ ತರನಾಗಿರ್ತಕ್ಕಂತಹ ವರ್ಡ್ಸ್ಗಳನ್ನ ಪ್ರೊಫೆಷನಲ್ ಆಗಿ ಮೀಟಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್. When the manager asked about missing files, he began to beat around the bush. ಏನು ಮಾಡ್ತಾನ ಒಬ್ಬ ಮ್ಯಾನೇಜರ್? ಏನು ಮಾಡ್ತಾನ್ರಿ? ಮಿಸ್ಸಿಂಗ್ ಫೈಲ್ಸ್ ಎಲ್ಲಿದಾವಪ್ಪ ಅಂತ ಕೇಳ್ತಾನೆ. ಅವನು ವರ್ಕರ್. ಅವಾಗ ಅವ ಏನು ಮಾಡ್ತಾನೆ? ಹಿ ಬಿಗ್ಯಾನ್ ಟು ಬೀಟ್ ಅರೌಂಡ್ ದ ಬುಷ್. ಅವಾಗ ಏನು ಮಾಡ್ತಾನ್ರಿ ಅವ? ಸರ್ ಹಂಗಾತ್ರಿ, ಸರ್ ಹಿಂಗಾತ್ರಿ ಅಂತ ಹೇಳ್ಕಾಸಿ ಏನು ಮಾಡ್ತದಾನ? ಕತ್ತಿಗಳು ಕಟ್ಕೊಂತ ಹೋಗ್ತಾನ. ಅವ ಕೇಳ್ತಕ್ಕಂಥದ್ದೇನ? ಫೈಲ್ ಎಲ್ಲೈತೆ ಅಂತ ಕೇಳ್ತಾನೆ. ಬಟ್ ಅವೇನ ಫೈಲ್ ಎಲ್ಲೈತೆ ಅಂತ ಬಿಟ್ಟು ಉಳಿದಿದ್ದೆಲ್ಲ ಸುದ್ದಿ ಅವಂಗೆ ಹೇಳ್ತಿರ್ತಾನೆ. ಅಂದ್ರೆ ಏನು ಮಿಸ್ ಮಾಡತ್ತಾನ್ರಿ ಅವ? ಅವೇನು ಮಿಸ್ ಮಾಡತ್ತಾನ್ರಿ? ನೋಡ್ರಿ, ಅವಾಯ್ಡ್ ಮೇನ್ ಟಾಪಿಕ್. ಓಕೆ, ಯಾವಾಗಿರ್ಲು ಬೀಟ್ ಅರೌಂಡ್ ದ ಬುಷ್ ಅಂತಕ್ಕಂಥದ್ದು ಬಂದ್ರ, ಬೀಟ್ ಅರೌಂಡ್ ದ ಬುಷ್ ಅಂತಕ್ಕಂಥದ್ದು ಏನ್ರ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಒಳಗೆ ಬಂತಂದ್ರೆ ಇಲ್ಲಿ ಏನು ಮಾಡ್ತಿರ್ತಾನಂದ್ರೆ ಅವಾಯ್ಡಿಂಗ್ ಮೇನ್ ಟಾಪಿಕ್. ಇದನ್ನೊಂದು ನೆನಪಿಟ್ಕೊಂಡ್ಬಿಡ್ರಿ. ಅವಾಯ್ಡ್ ಮೇನ್ ಟಾಪಿಕ್. ಮೇನ್ ಆಗಿರ್ತಕ್ಕಂತಹ ಟಾಪಿಕ್ ಅನ್ನ ಏನು ಮಾಡ್ತಿರ್ತಾರ? ಅವಾಯ್ಡ್ ಮಾಡ್ತಿರ್ತಾರ. ದಿಸ್ ಈಸ್ ಬೀಟ್ ಅರೌಂಡ್ ದ ಬುಷ್. ನೋಡ್ರಿ, ಸ್ಪೀಕ್ ಆಂಗ್ರಿಲಿ? ನೋ. Criticize someone openly? No. Talk confidently? No. What is criticize? Criticize ಅಂದ್ರೆ ಏನ್ರಿ? Criticize is nothing but analyze ಮಾಡೋದು. ಅವ್ರ ಬಗ್ಗೆ ಅದು ಹಿಂಗ ಒಳ್ಳೇದು ಕೆಟ್ಟದ್ದು ಕ್ರಿಟಿಸೈಸ್ ಮಾಡೋದು. ವಾಟ್ ಈಸ್ ಮೀನ್ ಬೈ ಆಂಗ್ರಿಲಿ? ಆಂಗ್ರಿಲಿ ಅಂದ್ರೆ ಏನ್ರಿ? ಸಿಟ್ಟು. ಆಂಗ್ರಿಲಿ ಅಂದ್ರೆ ಏನು? ಸಿಟ್ಟು. ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹೀಸ್ ಕೇರ್ಲೆಸ್ ರಿಮಾರ್ಕ್ಸ್ ಆಡೆಡ್. ಅವನ ಕೇರ್ಲೆಸ್ ಆಗಿರ್ತಕ್ಕಂತಹ ರಿಮಾರ್ಕ್ಸ್ಗಳು, ಗೆಸ್ಚರ್ಗಳೇನದಾವು, ಆಡೆಡ್ ಫ್ಯೂಯಲ್ ಟು ದ ಫೈರ್ ಡ್ಯೂರಿಂಗ್ ದ ಹೀಟೆಡ್ ಡಿಸ್ಕಷನ್. ಒಂದು ಡಿಸ್ಕಷನ್ ಒಳಗೆ ಏನಾಕೈತೆ ಅಂದ್ರೆ ಅವ್ ಮಾಡ್ತಕ್ಕಂಥ ಕೇರ್ಲೆಸ್ ರಿಮಾರ್ಕ್ಸ್ ಏನದಾವ ಅದಕ್ಕೆ ಏನು ಮಾಡತ್ತಾವ್ರಿ? ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಅಂತ ಹೇಳ್ತೇವೆ. ಓಕೆ, ಏನೋ ಬೆಂಕಿ ಹತ್ತಿರ್ತೈತಿ, ಅಲ್ಲಿ ಹೋಗಿ ನೀರು ಸುರಿದು ಆರ್ತೈತಿ. ಅದಕ್ಕೆ ಪೆಟ್ರೋಲ್ ಗೊಜ್ರ ಏನಾಕೈತಿ? ಹೆಚ್ಚಾಕೈತಿ. ಹಂಗಿದ್ದಾಗ ಇದ್ರದ್ದು ಮೀನಿಂಗ್ ಏನಾಕೈತಿ? ಈ ಇಡಿಯಮ್ಸ್ ಒಳಾರ್ಥನ ಕಂಡು ಹಿಡಿಬೇಕು ನಾವು. ಹಂಗ ಎರಡು ಫ್ಯೂಯಲ್ ಅಂದ್ರೆ ಏನೋ ಹೋಗಿ ಪೆಟ್ರೋಲ್ ಪಂಪ್ ಹೋಗಿ ಪೆಟ್ರೋಲ್ ಹಾಕೊಂಡು ನೋ, ಆ ಥರನಾಗಿರ್ತಕ್ಕಂಥವಲ್ಲ. ಒಂದೇನೋ ಬೆಂಕಿ ಹತ್ತಿರ್ತೈತೆ ಅಂದ್ಮೇಲೆ ಅಲ್ಲಿ ಹೆಚ್ಚಿಗೆ ಪೆಟ್ರೋಲ್ ಸುರಿದ್ರೆ ಏನಾಕೈತಿ? ಇನ್ನೊಂದು ಸ್ವಲ್ಪ ಏನಾಕೈತಿ? ಜಾಸ್ತಿ ಆಕೈತಿ. ಅಂಥದ್ದು ಯಾವ್ದೈತಿ ನೋಡ್ರಿ? ಗೇವ್ ಎನರ್ಜಿ ಟು ದ ವರ್ಕರ್ಸ್. ಇದು ಎಕಡೆಯಿಂದ ಆಪ್ಷನ್ ಅನಿಸ್ತೈತ್ರಿ? ನೋ. ಎನರ್ಜಿ ಎಲ್ಲಿ ಕೊಡತೈತ್ರಿ ಅದು? ಓಕೆ, ಇದನ್ನು ಹಾಳು ಮಾಡ್ತಕ್ಕಂಥದ್ದು ಎನರ್ಜಿ ಅಂತ ಬರ್ತಾರೆ. ಎಂಡೆಡ್ ದ ಆರ್ಗ್ಯುಮೆಂಟ್? ನೋ. ಯಾವ ಆರ್ಗ್ಯುಮೆಂಟು ಎಂಡ್ ಆಗಂಗಿಲ್ಲ ಅಲ್ಲಿ. ನೆಕ್ಸ್ಟ್, ಪ್ರೊವೈಡೆಡ್ ಯೂಸ್ಫುಲ್ ಸಪೋರ್ಟ್. ಎಲ್ಲರ ಬೆಂಕಿ ಹಚ್ಚೋದ್ರಿಂದ ಯೂಸ್ಫುಲ್ ಸಪೋರ್ಟ್ ಆಗ್ತದ? ಇಲ್ಲ. ನೋಡ್ರಿ, ಆನ್ಸರ್ ಏನಾಕೈತೆ ಅಂದ್ರೆ ಮೇಡ್ ದ ಸಿಚುವೇಶನ್ ವರ್ಸ್. ಈಗ ನೋಡ್ರಿ, ಒಂದು ಸಿಚುವೇಶನ್ ಇಲ್ಲಿ ವರ್ಸ್ ಐತಿ, ಇದನ್ನ ಏನು ಮಾಡ್ತೀವಿ ರೀ? ವರ್ಸ್ಟ್ ಮಾಡ್ತೀವಿ. ಓಕೆ, ಈಗ ಮೊದಲೇ ಏನೋ ಒಂದು ಪರಿಸ್ಥಿತಿ ಕೆಟ್ಟಿರ್ತೈತಿ, ಇನ್ನೊಂದು ಸ್ವಲ್ಪ ಕೆಡಿಸೋದ್ರಿ. ಓಕೆ, ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗ, ಆಡೆಡ್ ಫ್ಯೂಯಲ್ ಟು ದ ಫೈರ್ ಅಂತಕ್ಕಂಥದ್ದು ಆನ್ಸರ್. ಓಕೆ, ಯಾವ್ದು ಆನ್ಸರ್ ಆಗ್ತದ? ನಮ್ದು ಒಂದೇದೇನಾಗ್ತದ ಆನ್ಸರ್.
ಐಡೆಂಟಿಫೈ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಓಕೆ, ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅನ್ನ ಏನು ಮಾಡ್ಬೇಕು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಯಾವ್ದು ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಐತೆ ನೋಡ್ರಿ, ಸಾರಿ ಇನ್ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಐತೆ ನೋಡ್ರಿ ಇಲ್ಲಿ ಒಕೇಶನ್. ಒಕೇಶನ್ ಸ್ಪೆಲ್ಲಿಂಗ್ OCCASION, ಒಕೇಶನ್ ಕರೆಕ್ಟ್ ಆಗಿರ್ತಕ್ಕಂಥ ಸ್ಪೆಲ್ಲಿಂಗು. ಓಕೆ, ಅದೇ ರೀತಿಯಾಗಿ ನೋಡ್ರಿ ಒಮಿಷನ್ ಅಂತಕ್ಕಂಥದ್ದು, ನೆಕ್ಸ್ಟ್ ಆಬ್ವಿಯಸ್ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ ಆಪರ್ಚುನಿಟಿ ಸ್ಪೆಲ್ಲಿಂಗ್ ಏನು ಬರ್ಬೇಕಂದ್ರೆ ಆಪರ್ಚುನಿಟಿ, ಇದು ಸ್ಪೆಲ್ಲಿಂಗ್ ಬಂದ್ರೆ ರೈಟ್. ಓಕೆ, ಇದು ತಪ್ಪಾಗೈತಿ, ಹಂಗಾಗಿ ನಮ್ಮ ಆನ್ಸರ್ ಏನಾಕೈತಿ ಆಪರ್ಚುನಿಟಿ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ನೋಡ್ರಿ ಇಂಥ ಕ್ವಶನ್ಸ್ಗಳು ಬಹಳ ಬರ್ತಾವ. ಯಾವ ಥರ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಇದನ್ನ A ಅಂತ ತಗೊಳ್ರಿ, ಇದು B, ಇದು C, ಇದು D, ನೋ ಎರರ್. ಹಿಂಗಿದ್ದಾಗ in the following sentence has divided into 4 parts 1 2 3 4 there is an error in one of these. ಎಲ್ಲೋ ಒಂದು ಕಡೆ ಎರರ್ ಅದ. ಎರರ್ ಎಲ್ಲ ಐತ್ರಿ, ವಿಚ್ ಹ್ಯಾಸ್ ದ ಎರರ್ ಅಂತಕ್ಕಂಥದ್ದು ABCD ಪಾರ್ಟ್ ಒಳಗೆ ಎಲ್ಲಿ ಎರರ್ ಐತಿ ಅಂತಕ್ಕಂಥದ್ದು ಕೇಳ್ಯಾರ. ಹಿಂಗೆ ಕೇಳಿದಾಗ ಕ್ವಶನ್ ಓದ್ರಿ, ಹೌ ಡಸ್ ಈಶ್ವರನ್ ಡಿಸ್ಕ್ರೈಬ್ಸ್ ದ ಅಪ್ರೂಟೆಡ್ ಟ್ರೀಸ್ ಆನ್ ದ ಹೈವೇ. ಯಾವಾಗೂ ತಿಳ್ಕೊಂಡ್ಬಿಡ್ರಿ, ಒಂದು ಸೆಂಟೆನ್ಸ್ ಒಳಗೆ ಏನಾದರೂ ಡಿಡ್ ಬಂದಿತ್ತಂದ್ರ V1 ಬಳಸ್ರಿ, ಡೂ ಬಂದಿತ್ತಂದ್ರ V1 ಬಳಸ್ರಿ, ಅಚಾನಕ್ ಏನು ಬಳಸ್ರಿ ಡಸ್ ಅಂತಕ್ಕಂಥದ್ದು ಬಂದಿತ್ತಂದ್ರ V1 ಬಳಸ್ರಿ. ಓಕೆ, V1 ಬಳಸ್ಬೇಕು. ಇಲ್ಲಿ ರೂಲ್ಸ್ ನೋಡ್ರಿ, ಇಲ್ಲಿ ಆಲ್ರೆಡಿ ಏನು ಬಳಸ್ಯಾರ ಡಸ್ ಅಂತಕ್ಕಂಥದ್ದು ಬಳಸ್ಯಾರ. ಡಸ್ ಅಂತಕ್ಕಂಥ ಬಳಸಿದ್ರಿಂದ ನಾವು ಇಲ್ಲಿ ಏನು ಬಳಸ್ಬೇಕಾಗತ್ತಂದ್ರ ಡಿಸ್ಕ್ರೈಬ್ ಅಂತ ಅಷ್ಟೇ ಬಳಸ್ಬೇಕಾಗ. ಏನು ಬಳಸ್ಬೇಕ್ರಿ ಡಿಸ್ಕ್ರೈಬ್. ಇಲ್ಲಿ ಡಸ್ ಇರಲಿಲ್ಲ, ಹೌ ಈಶ್ವರನ್ ಡಿಸ್ಕ್ರೈಬ್ಸ್ ಅಂತಕ್ಕಂಥದ್ದು ಬಳಸ್ತಿದ್ದು. ಬಟ್ ಇಲ್ಲಿ ಆಲ್ರೆಡಿ ಡಸ್ ಇರೋದ್ರಿಂದ ನಾವೇನು ಬಳಸ್ತೀವ್ರಿ ಡಿಸ್ಕ್ರೈಬ್ ಅಂತಕ್ಕಂಥದ್ದು ಮಾತ್ರ ಬಳಸಬೇಕು. ಓಕೆ, ದಿಸ್ ಈಸ್ ದ ಗ್ರಾಮೆಟಿಕಲ್ ಎರರ್. ಎಲ್ರಿ ಆಪ್ಷನ್ 2 ಒಳಗೆ ಏನೈತಿ ಗ್ರಾಮೆಟಿಕಲ್ ಎರರ್ ಐತಿ. ಓಕೆ, ನೆಕ್ಸ್ಟ್ ನೋಡಿ, choose the appropriate determinants to fill the blanks for given sentence. There are dash mistakes in your composition. Please correct dash of them and resubmit it. Mistakes in your companies. There are, ಅಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ ಅದಾವ. ಕೆಲವೊಂದಿಷ್ಟು ಅಂದಾಗ ಏನಾಕೈತಿ ಫ್ಯೂ ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಸಮ್ ಮಿಸ್ಟೇಕ್. ಓಕೆ, ಸಮ್ ಮಿಸ್ಟೇಕ್ಸ್ ಅದಾವ. ಅವು ಎಲ್ಲಾ ಮಿಸ್ಟೇಕ್ಸ್ಗಳನ್ನು ನೀವು ಕರೆಕ್ಟ್ ಮಾಡ್ಕೋರಿ ಮತ್ತೆ ಹೊಳೆ ಸಬ್ಮಿಟ್ ಮಾಡ್ರಿ ಅಂದಾಗ ಎಲ್ಲ ಅಂತ ಬಂದಾಗ ಏನು ಬರ್ತೈತ್ರಿ ಆಲ್. ಆಲ್ ಅಂದ್ರೆ ಏನ್ರಿ ಎಲ್ಲ. ಹಂಗಿದ್ರೆ ಆನ್ಸರ್ ಏನಾಕೈತ್ರಿ ಆಲ್. ಸಮ್ ಆಲ್ ಆಪ್ಷನ್ 3 ಏನಾಗ್ತದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಓಕೆ, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಫ್ರಮ್ ದ ಆಪ್ಷನ್ಸ್. ಅಡ್ವರ್ಸಿಟಿ ಅಂತಕ್ಕಂಥದ್ದು ಕೇಳ. ವಾಟ್ ಈಸ್ ಮೀನ್ಡ್ ಬೈ ಅಡ್ವರ್ಸಿಟಿ? ಅಡ್ವರ್ಸಿಟಿ ಅಂದ್ರೆ ಆಂಟೋಗೊನಿಸ್ಟ್ ಅಂದಂಗ. ಓಕೆ, ಆಂಟೋಗೊನಿಸ್ಟ್ ಅಂದ್ರೆ ಏನ್ರಿ ಅಪೋಸಿಟ್. ಅಪೋಸಿಟ್ ಅಂದ್ರೆ ಏನ್ರಿ ರೈವಲ್. ಓಕೆ, ಇವೆಲ್ಲ ವರ್ಡ್ನ ಇದು ಏನಕ್ಕ ಇದಕ್ಕೆ ಸಿನೋನಿಮ್ ಆಗ್ತಾವ. ಬಟ್ ಇದ್ರೊಳಗೆ ಯಾವ್ದು ಕರೆಕ್ಟ್ ಐತಿ ಅಂತ ಕೇಳ. ಇಲ್ಲಿ ನೋಡ್ರಿ ಅಡ್ವರ್ಸಿಟಿ VE ಬರಂಗಿಲ್ಲ. ಓಕೆ, ಅಡ್ವರ್ಸಿಟಿ ನೋ, ಅಡ್ವರ್ಸಿಟಿ CI ಬರಂಗಿಲ್ಲ. ADVERISITY, ಅಡ್ವರ್ಸಿಟಿ RI ಬರಂಗಿಲ್ಲ. ಅಡ್ವರ್ಸಿಟಿ ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಅಡ್ವರ್ಸಿಟಿ ನೋಡ್ರಿ, ಇಲ್ಲಿ SITY ಬರಂಗಿಲ್ಲ, ಇಲ್ಲಿ C ಬರಂಗಿಲ್ಲ, ಇಲ್ಲಿ C ಬರಂಗಿಲ್ಲ. ಯಾವ್ದು ಕರೆಕ್ಟ್ ಆಗ್ತದ? ಎಸ್. ಹಿಂಗಂದ್ರೆ ಏನ್ರಿ ಇದ್ರ ಅರ್ಥ ಏನು ವಿರೋಧಿ ಅಂತಕ್ಕಂಥದ್ದು ಇದ್ರದ್ದು ಏನಿರ್ತೈತಿ ಮೀನಿಂಗ್ ಇರ್ತೈತಿ. ಓಕೆ, ಈಗ ನೋಡ್ರಿ, ಓಕೆ ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತದ. ಅದೇ ರೀತಿಯಾಗಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಹೋಗಿ ತಿಳಿಸ್ತೀರಿ. ಅದೇ ರೀತಿಯಾಗಿ ಮತ್ತೆ ಏನಾದರೂ ನಿಮಗೆ ಯಾವ ಥರನಾಗಿರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಹೋಗಿ ತಿಳಿಸ್ತೀರಿ. ಅದೇ ರೀತಿಯಾಗಿ ನಾವು ಯಾವ ವರ್ಡ್ಗಳ ಮೀನಿಂಗ್ಗಳನ್ನ ಹೇಳಬೇಕಲ್ಲ ಪೂರಾ ವಿಡಿಯೋ ನೋಡ್ರಿ, ಎಂಟೈರ್ ಐಡಿಯಾ ಬರ್ತದೆ. ಆ ಥರ ಆನ್ಸರ್ಸ್ ಏನಾದ್ರು ಅನ್ನೋದು ಕಮೆಂಟ್ ಸೆಕ್ಷನ್ ಹೋಗಿ ತಿಳಿಸಿ. ಓಕೆ, ಎಸ್, ಬಾಯ್ ಬಾಯ್. ನಾನು ನಿಮ್ಮ ನಾಗರಾಜ್ ಸುನ್ಗಾರ್.